ಇವತ್ತು ನಾನು ಮಸಾಲೆ ದೋಸೆನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಸಾಲೆ ದೋಸೆ ಅಂದರೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ಚೆನ್ನಾಗಿರುತ್ತೆ ಮಾರ್ನಿಂಗು. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ US ವ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಆಗುವಂತಹ ಮಸಾಲೆ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದರ ಜೊತೆ ಕೆಂಪು ಚಟ್ನಿನೂ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು 2 ಸೇರು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಓವರ್ನೈಟ್ ನೆನೆಸ್ಬೇಕಾಗತ್ತೆ. ಅದರ ಜೊತೆಗೆ ಒಂದು 250 ಗ್ರಾಮ್ ಅಷ್ಟು ಉದ್ದಿನಬೇಳೆ ಮತ್ತು 100 ಗ್ರಾಮ್ ಅಷ್ಟು ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ ನಾನು. ಅದ್ರ ಜೊತೆಗೆ ನೆನೆಯೋಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಮೆಂತ್ಯ ಕೂಡ ಹಾಕಿದರೆ ದೋಸೆ ಚೆನ್ನಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಎಲ್ಲ ಓವರ್ನೈಟ್ ನೆನೆಸ್ಕೊಂಡಿದ್ದಾದಮೇಲೆ ಎಲ್ಲನೂ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಎಲ್ಲ ಪಾತ್ರೆಯಲ್ಲಿ ಹಾಕ್ಕೊಂಡ್ಮೇಲೂ ಮತ್ತೆ ಓವರ್ನೈಟ್ ನೆನೆಸಿದರೆ ಚೆನ್ನಾಗಿ ಹುಳಿ ಬರುತ್ತೆ. ಅಂದರೆ ಚೆನ್ನಾಗಿ ಉಬ್ಬಿದ್ರೆ ತಾನೇ ದೋಸೆ ಚೆನ್ನಾಗಿ ಬರೋದು. ಅದಕ್ಕೆ ಓವರ್ನೈಟು ನೆನೆಸಿಡಬೇಕಾಗತ್ತೆ. ಓವರ್ನೈಟ್ ನಂದು ಹುಳಿ ಬಂದಿದೆ. ಇವಾಗ ನಾನು ಸಿಂಪಲ್ಲಾಗಿ ಕಡಲೆಬೀಜ ಚಟ್ನಿನ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಕಡಲೆಬೀಜ ಕಡಲೆಪಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾವು ಮೆಣಸಿನ್ಕಾಯಿ ಇದನ್ನೆಲ್ಲ ಎಣ್ಣೆಯಲ್ಲಿ ಗೋಳಿಸ್ಕೋಬೇಕಾಗತ್ತೆ. ಸ್ವಲ್ಪ ಕಡಲೆಬೀಜ ಹಾಕಿದ್ಮೇಲೆ ಕಡಲೆಪಪ್ಪನ್ನು ಅದರಲ್ಲಿ 1/4 ಭಾಗ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು 1 ಲೋಟ ನೀರನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮಗೆ ಚಟ್ನಿ ರೆಡಿ ಆಗಿರುತ್ತೆ. ಇವಾಗ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗಿದೆ. ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ. ಇವಾಗ ಮಸಾಲೆ ದೋಸೆಗೆಲ್ಲ ಕೆಂಪು ಚಟ್ನಿ ಯೂಸ್ ಮಾಡ್ತಾರಲ್ಲ, ಅದು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೋತೀವಿ ನಾವು. ಹೋಟೆಲ್ ಸ್ಟೈಲ್ಗೆ ಅಲ್ದಿದ್ರೂ ಮನೆಯಲ್ಲಿ ಸಿಂಪಲ್ಲಾಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ರೆಡಿ ಮಾಡ್ಕೋತೀರಿ ಅನ್ನೋದು ನೋಡೋಣ. ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೆ, 1 ಈರುಳ್ಳಿಗಡ್ಡೆ, ಒಂದು 4-5 ಬೆಳ್ಳುಳ್ಳಿ, ಮತ್ತು ನಿಮ್ಗೆ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ಬಾಡಿಗೆ ಮೆಣಸಿನ್ಕಾಯಿ ತೊಗೋತಾರೆ, ನಾರ್ಮಲ್ ಮೆಣಸಿನ್ಕಾಯಿ ತೊಗೋತಾರೆ. ನಾನು ಸದ್ಯಕ್ಕೆ ನಾರ್ಮಲ್ ಮೆಣಸಿನ್ಕಾಯಿ 1 ಹೆಡ್ ತೊಗೊಂಡಿದ್ದೀನಿ. ನನಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಜೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಬಾಡಿಗೆ ಮೆಣಸಿನ್ಕಾಯಿ ಇಲ್ಲ, ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ತೊಗೋತಾ ಇದ್ದೀನಿ. ಮತ್ತು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು, ಹಸಿ ಕರಿಬೇವಿನ ಸೊಪ್ಪು ಇದ್ದರೆ ಅದು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೊಮೆಟೊ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟ ನೀರನ್ನು ಸಹ ಅದರಲ್ಲಿ ಹಾಕಿಬಿಟ್ಟು ಫುಲ್ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಕೆಂಪು ಚಟ್ನಿ ರೆಡಿ ಆಗಿರುತ್ತೆ. ಇವಾಗ ನೋಡಿ ನನ್ನ ಕೆಂಪು ಚಟ್ನಿ ರೆಡಿ ಆಗಿದೆ. ಬಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ರೆಡ್ ಕಲರ್ ಬರ್ತಿತ್ತಷ್ಟೇ. ಇವಾಗ ನಾನು ಈ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಫಸ್ಟೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ನಾನು ಇವಾಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಗೋಳಿಸ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನ್ಕಾಯಿ ಸಣ್ಣಗೆ ಪೀಸ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಟೇಸ್ಟಿಗೆ. ಮತ್ತು ಇದು ಆಲೂಗಡ್ಡೆಗೆ ಹಾಕ್ತೀವಲ್ಲ ಅರಿಶಿನ ಪುಡಿ ಮನೆಯಲ್ಲಿರುತ್ತಲ್ಲ, ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಲೂಗಡ್ಡೆ ಬೇಯಿಸ್ಕೊಂಡು ಹೊಟ್ಟು ಸುಲಿದು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸಿದ್ರೆ ಎಲ್ಲ ಮಿಕ್ಸ್ ಮಾಡಿದರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆಲ್ಲಿದ್ರೆ ನಿಮಗೆ ಪಲ್ಯ ರೆಡಿ ಆಗಿರುತ್ತೆ. ನೋಡಿ ಇವಾಗ ದೋಸೆ ಹುಳಿ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನಂದು ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಗಿದೆ. ಇವಾಗ ನೋಡಿ ನಾನು ನಾರ್ಮಲ್ ದೋಸೆ ಥರ ಹಾಕ್ತಾಯಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿರಬೇಕು. ಅದಕ್ಕೊಂದು ಈರುಳ್ಳಿ ಆಗಲಿ ಇಲ್ಲ ತೇವ ಬಟ್ಟೆ ಆಗಲಿ ಚೆನ್ನಾಗಿ ಅದ್ರ ಮೇಲೆ ಉಜ್ಜಿದ್ರೆ ದೋಸೆ ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಷ್ಟೇ. ನೋಡಿ ಇವಾಗ ನಾನು ಹೆಂಚು ಮೇಲೆ ಅಕ್ಕಿ ದೋಸೆ ಹಾಕಿದ್ದೀನಿ. ನಮಗೆ ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ತೆಳ್ಳಕ್ಕೆ ಹಾಕ್ಕೋಬೋದು. ಅದ್ರ ಮೇಲೆ ಅಕ್ಕಿ ದೋಸೆನ ರೌಂಡ್ ಆಗಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಮೇಲೆ ಎಲ್ಲ ಚೆಲ್ಲಬೇಕಾಗತ್ತೆ. ಅಂದರೆ ಲೈಟಾಗಿ, ಜಾಸ್ತಿ ಅಲ್ಲ ಲೈಟಾಗಿ. ಮತ್ತು ಕೆಂಪು ಚಟ್ನಿ ಮಾಡಿದ್ದೆ ಅಲ್ವಾ, ಅದನ್ನು ನಾವು ಅದಕ್ಕೆ ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಉಜ್ಜಬೇಕಾಗತ್ತೆ ದೋಸೆಗೆ. ನಮಗೆ ಕಡಿಮೆ ಬೇಕಂದರೆ ಕಡಿಮೆ ಉಜ್ಕೊಳ್ಳಿ, ಸುಮ್ಮನೆ ಟೇಸ್ಟಿಗೆ ಬೇಕಂದರೆ ಕಡಿಮೆ ಉಜ್ಕೊಳ್ಳಿ. ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಖಾರ ತಿನ್ನೋರಿದ್ದರೆ ಜಾಸ್ತಿ ಉಜ್ಕೊಳ್ಳಿ. ನಾನು ಈ ರೀತಿ ಉಜ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾವು ಪಲ್ಯ ಮಾಡ್ಕೊಂಡಿದ್ದೀವಲ್ಲ ಆಲೂಗಡ್ಡೆ ಪಲ್ಯ, ಅದನ್ನು ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಎಷ್ಟು ಬೇಕಾಗುತ್ತೆ ಅಷ್ಟು ಅದನ್ನು ಪಲ್ಯನ ಅದಕ್ಕೆ ಹಾಕಿ ನಾವು ಇಷ್ಟು ಮಾಡೋಷ್ಟರೊಳಗಡೆ ದೋಸೆ ಅದಷ್ಟಕ್ಕೆ ಅದೇ ಎದ್ದೇಳುತ್ತೆ. ಬಟ್ ನಿಮ್ಗೆ ಮಂದ ಬೇಕಂದರೆ ಮಂದ ಹಾಕ್ಕೊಳ್ಳಿ.
ನೋಡಿ ಹಿಂದೆ ಸುತ್ತು ಎಲ್ಲ ಎದ್ದೇಳಿದೆ ದೋಸೆ, ಅದನ್ನೆಲ್ಲ ಫೋಲ್ಡ್ ಮಾಡಿದರೆ ನಿಮಗೆ ಮಸಾಲೆ ದೋಸೆ ರೆಡಿ ಆಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ತುಪ್ಪನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.